ಎಸ್, ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ತೈಲ ದರದ ಬ್ಲಾಸ್ಟ್ ಉಂಟಾಗಿದೆ. ಪೆಟ್ರೋಲ್ ದರ ಏರಿಕೆಗೆ ಗ್ರಾಮಾಂತರದ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ. ಕಾರು ಮತ್ತೆ ಆಟೋ ಚಾಲಕರ ಹೊಟ್ಟೆ ಮೇಲೆ ಇಂಧನ ಬರೆ ಬಿತ್ತಾ ಇದೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ವಿರುದ್ಧ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 103ರಿಂದ ದಿಢೀರಂತ 106 ರೂಪಾಯಿ ದಾಟಿರುವಂತದ್ದು ಪೆಟ್ರೋಲ್ ರೇಟ್. ಇನ್ನು ಬಡವರ ಬದುಕಿಗೆ ಕಂಟಕ ತಂದಿಟ್ಟಿದೆ ಈ ಇಂಧನ ಪರಿಷ್ಕೃತ ತೈಲ ದರ. ಸಾರಿಗೆ ದರ ಏರಿಕೆ ಭೀತಿಯಲ್ಲಿ ಈಗ ಕಂಗಾಲಾಗಿರುವಂತದ್ದು ರಾಜ್ಯದ ಜನತೆ. ಇವತ್ತು ಬೆಳಗ್ಗೆಯಿಂದ 3 ರೂಪಾಯಿ ಪೆಟ್ರೋಲು, ಡೀಸೆಲ್ 3 ಚಿಲ್ಲರೆ ಡೀಸೆಲ್ ಆಗಿದೆ ಅಂತ ಹೇಳಿದ್ರು. ನಾನು ಬಂದಿದ್ದೆ ಪೆಟ್ರೋಲ್ ಬಂಕ್ ಬಂದಾಗ, ನಮಗೂ ಆಶ್ಚರ್ಯ ಆಯ್ತು, ಇಲ್ಲ ಅಂತ ಏನು ಹೇಳಿಲ್ಲ, ಆಗಿದೆ ಅಂತ. ಇದು ದೇಶದ ಆರ್ಥಿಕತೆಗೆ ಗೋಚರ ಮಾಡಿದ್ದಾರೆ ಹೊರತು ಬೇರೆ ಯಾವ್ದಕ್ಕೇನು ಮಾಡ್ತಾ ಇಲ್ಲ. ಇದನ್ನ ಗ್ರಾಹಕರು ಅರ್ಥ ಮಾಡ್ಕೊಳ್ಬೇಕು, ಯಾತಕ್ ಮಾಡಿದ್ದಾರೆ ಏನು ಅಂತ. ಮುಂದೆ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ತೊಂದರೆನ ಹೋಗ್ಲಾಡ್ಸತಕ್ಕಂತ ಈ ತರ ಮಾಡಿದ್ದಾರೆ ಹೊರತು ಬೇರೆ ಯಾವ್ದಕ್ಕಲ್ಲ. ಇದನ್ನ ಕೇಂದ್ರ ಸರ್ಕಾರ ದೂರದಾಗ್ಲಿ ರಾಜ್ಯ ಸರ್ಕಾರ ದೂರದಾಗ್ಲಿ ಅಂತಲ್ಲ, ನಾವು ಗ್ರಾಹಕರಾದರೂ ಮಿತವಾಗಿ ಅತಿ ಮಿತವಾಗಿ ಬೆಳೆಸ್ಕೊಳ್ಳೋದಕ್ಕೆ ಮುಂದೆ ಆಗತಕ್ಕಂತ ಏನ ನೆಕ್ಸ್ಟ್ ಬರತಕ್ಕಂತ ಏನು ಕಷ್ಟ ಬರುತ್ತಲ್ಲ ಅದನ್ನ ಸರಿದೂರಕ್ಕೆ ಮಾತ್ರ ಮಾಡಿದ್ದಾರೆ ಹೊತ್ತು ಬೇರೆ ಯಾವ್ದು ಇಲ್ಲ. ಗ್ರಾಹಕರು ಇದನ್ನ ಸರಿದೂರ. ಬೆಳಗ್ಗೆಯಿಂದ ಇವತ್ತು ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಹಳೇದು ಬಾಡಿಗೆ ಲೆಕ್ಕದಲ್ಲೇ ಹೊಡಿತಾ ಇದ್ದೀವಿ. ಇವಾಗ ಹೊಸ ಬಾಡಿಗೆ ಕೇಳಕ್ ಬಂದ್ರೆ ಯಾರು ಜನ ಕೊಡಲ್ಲ, ಯಾಕ ಕೊಡ್ಬೇಕು ಅಂತಾರೆ. ಡೀಸೆಲ್ ಈ ತರ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಅದ್ ನಮ್ಗೇನ್ ಹೇಳ್ತೀರಾ ಅಂತಾರೆ. ನಾವ್ ಏನ್ ಮಾಡಕ್ಕೂ ಆಗ್ತಾ ಇಲ್ಲ, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಬಾಡಿಗೆಗಳು ಓಡಿಸಿದ್ರೆ ಸುಮ್ನೆ ಗಾಡಿಗಳು ಬಂಡವಾಳ ಹಾಕಿ ಸುಮ್ನೆ ತಂದು ಇಲ್ಲಿ ನಿಲ್ಸ್ಕೊಳ್ಳೋದು, ಸಾಯಂಕಾಲ ಎತ್ಕೊಂಡು ಮನೆ ಹತ್ರ ನಿಲ್ಸ್ಕೊಂಡು. ಅಲ್ಲ, ಇದರಿಂದ ದಿನಸಿ ಬೆಲೆ ಎಲ್ಲ ಜಾಸ್ತಿ ಎಲ್ಲ ಒಂದ್ ಕಡೆಯಿಂದ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗಿ ಇದು ಜೀವನ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಾವು ಇಲ್ಲಿ ಗಾಡಿಯಲ್ಲಿ ಟೆಂಪೋನು ಇದೆ, ಇದನ್ನು ಓಡಿಸೋದಕ್ಕೆ ಬಾಡಿಗೆ ಯಾರು ಜಾಸ್ತಿ ಕೊಡ್ತಾ ಇಲ್ಲ. ನಾವು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲ, ಪ್ರತಿ ಬಾರಿ ನಿಂಗೆ ರೇಟ್ ಜಾಸ್ತಿ ಆದ್ರೆ ಹೇಗೆ? ತುಂಬಾ ತೊಂದರೆ ಆಗ್ತಾ ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರದವರು ಅವರು ಸಬ್ಸಿಡಿ ಮಾಡ್ಬೇಕಾಯ್ತು, ಮಾಡ್ತಾ ಇಲ್ಲಲ್ಲ. ಒಂದ್ರಲ್ಲಿ ಕೊಡ್ತಾ ಇದ್ದಾರೆ, ಒಂದ್ರಲ್ಲಿ ಬಿಡ್ತಾ ಇದ್ದಾರೆ, ಒಂದ್ರಲ್ಲಿ ತಗೊಂತಾ ಇದ್ದಾರೆ. ಇವ್ರಿಗೆ ಏನ್ ಹೇಳ್ತೀರಾ? ಇಂಧನ ಸಚಿವರು, ಕೇಂದ್ರ ಸಚಿವರಿಗೆಲ್ಲ ಹೇಳ್ಬೇಕು, ಮಾಡಿರೋದು ಜಾಸ್ತಿ ಆಗಿದೆ, ಈ ಇಳಿಕೆ ಮಾಡಿ ಅಂತ ಹೇಳ್ಬೇಕು. ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ. ಇವತ್ತು ಯಾರು ಜನಜೀವನ ಕೇಳೋರಿಲ್ಲ ಸರ್. ಜನಪ್ರತಿನಿಧಿಗಳು ಹೆಂಗಂದ್ರೆ ಏನೋ ಅವರು ಸಮಯಕ್ಕೆ ಬರ್ತಾರೆ ಹೋಗ್ತಾರೆ, ಏನೋ ಒಂದು ಆಗತ್ತೆ, ಈ ರೀತಿ ಇದೆ. ಇವತ್ತು ಪೆಟ್ರೋಲ್ ನೋಡಿ ಸರ್, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ತರೋದು ಸರ್? ಭಾಳ ಈಗ ಯಾರೋ ಇರೋರು ಕೋಟ್ಯಾಧೀಶ್ವರರು, ಅವ್ರಿಗೇನು ಪೆಟ್ರೋಲು ಡೀಸೆಲು ಲೆಕ್ಕ ಇರಲ್ಲ. ಅವರು ಕ್ಯಾನಲ್ ಗಟ್ಟಲೆ ತೊಗೊಂಡೋಗ್ಬಿಡ್ತಾರೆ, ಏನೋ ಡಂಪ್ ಮಾಡ್ಕೊತಾರೆ. ಈಗ ನಮ್ಮಂಥ ಸಾಮಾನ್ಯ ಜನ ಏನು ಮಾಡೋಣ ಸರ್? ಈಗ ಮೊದಲಿನ ರೇಟ್ಗೆ ನಾವು ಕಕ್ಕ ಬಿಕ್ಕಿಯಾಗಿ ಕೂತಿದ್ದೀವಿ. ಈಗ ಒಲೆಗೆ ಗ್ಯಾಸ್ ಇಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಹೇಳಿ ಕೇಳಿ ರೈತರು ಸ್ವಾಮಿ, ಇವತ್ತು ಹೊಲ ಉಳುಮೆ ಮಾಡ್ಬೇಕಂದ್ರೆ, ಬೆಳೆ ಬಿತ್ತಿಕ್ಬೇಕಂತಂದ್ರೆ ಇವತ್ತು ಭಾಳ ಕ್ಲಿಷ್ಟಕರವಾಗಿದೆ ಸರ್. ಈಗ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಟ್ಲೀಸ್ಟು ಅದ್ರ ಬಗ್ಗೆ ಹೋರಾಡೋದು ಅಥವಾ ಸರ್ಕಾರದ ಮುಖಾಂತರ ಗಮನಕ್ಕೆ ತಂದು ಅದನ್ನು ಸರಿ ಮಾಡಿ ಏನಾದರೂ ಮಾಡಿ ಜನಗಳ ಬಗ್ಗೆ ಕಾಳಜಿ ವಹಿಸಿ ಒಂದು ಕಡಿಮೆ ಮಾಡೋ ಮಟ್ಟಕ್ಕೆ ಆಗಬೇಕು ಸರ್. ಇಲ್ಲಾಂದರೆ ಜನಜೀವನ ಭಾಳ ಕಷ್ಟ ಆಗುತ್ತೆ ಸರ್.